ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ ನಾವು ಸ್ವಲ್ಪ ಹೊತ್ತು ಈ ಸಂಜೆ ವೇಳೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಲೆಟ್ ಅಸ್ ಮೆಡಿಟೇಟ್ ಗಾಡ್ಸ್ ವರ್ಡ್. ದೇವರ ವಾಕ್ಯ ಮೆಡಿಟೇಟ್ ಮಾಡುವುದಂತ ಹೇಳಿದರೆ ನಾವು ವಾಕ್ಯ ಎಂಬ ಕನ್ನಡಿಯ ಮೂಲಕ ನಾವು ನೋಡುವಂಥದ್ದಾಗಿದೆ. ಮೊದಲು ಕೂಡ ನೀವು ಕೇಳಿದ್ದೀರಿ, ನಿಮ್ಮ ಇನ್ನರ್ ಮ್ಯಾನ್, ಆತ್ಮಿಕ ವ್ಯಕ್ತಿ, ಆತನು ದೇವರು ತೋರಿಸಿದನ್ನು ಆತನು ನೋಡುತ್ತಾನೆ. ಯಾವಾಗ ಆತ್ಮಿಕ ಕಣ್ಣುಗಳು ನೋಡುವಂಥದ್ದು ಡಲ್ ಆಗ್ತದೆ, ಆಗ ಆ ವ್ಯಕ್ತಿ ಪ್ರಾಪಂಚಿಕ ವ್ಯಕ್ತಿ ಆಗುತ್ತಾನೆ. ಪ್ರಾಪಂಚಿಕ ವ್ಯಕ್ತಿ. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ನಿದ್ರಾ ನಿರಂತನಾಗಬೇಡ, ಕಣ್ಣು ತೆರೆ. ನಿದ್ರಾ ನಿರಂತನಾಗಬೇಡ, ಕಣ್ಣು ತೆರೆ. ದೇವರು ಮಾತಾಡುವಂಥದ್ದು ನಿದ್ರೆ ಅಂತ ಹೇಳಿದ್ರೆ ಶಾರೀರಿಕ ನಿದ್ರೆ ಅಲ್ಲ, ದ ಸ್ಪಿರಿಚುವಲ್ ಸ್ಲೀಪ್. ಓಕೆ, ಅನೇಕರು ಇವತ್ತು ಬಾರ್ನ್ ಅಗೇನ್ ಆಗಿದ್ದಾರೆ, ಬಟ್ ಅವರೇನಾಗಿದ್ದಾರೆ, ಅನೇಕರು ಸ್ಪಿರಿಚುವಲಿ ಮಲಗಿದ್ದಾರೆ. ಓಕೆ, ಸ್ಪಿರಿಚುವಲ್ ಆತ್ಮಿಕವಾಗಿ ಮಲಗುವುದಂತ ಹೇಳಿದ್ರೆ ನೀವು ಆತ್ಮಿಕವಾಗಿ ನೋಡದೆ ಪ್ರಾಪಂಚಿಕರಾಗಿ ನೋಡುವಂಥದ್ದು. ಅದಕ್ಕೋಸ್ಕರ ದೇವರ ವಾಕ್ಯ ಹೇಳ್ತದೆ, ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ನೀವು ಕ್ರಿಸ್ತನೊಡನೆ ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ದಟ್ ಮೀನ್ಸ್ ಸಿ ಫ್ರಮ್ ಯುವರ್ ಇನ್ಸೈಡ್ ಟು ಔಟ್ಸೈಡ್, ಸಿ ಫ್ರಮ್ ಯುವರ್ ಸ್ಪಿರಿಟ್. ನಿಮ್ಮ ಆತ್ಮಿಕ ಕಣ್ಣುಗಳಿಂದ ಯಾವಾಗಲೂ ನೀವು ನೋಡ್ರಿ. ಈ ಶರೀರ ಎಂಬ ಮನೆಯಲ್ಲಿ ನೀವು ಇದ್ದೀರಿ, ಬಟ್ ಈ ಶರೀರ ಎಂಬ ಮನೆಯಲ್ಲಿ ನೀವು ಇರುವಾಗ ನಿಮ್ಮ ದೇಹವು ನಿಮ್ಮನ್ನು ಕಂಟ್ರೋಲ್ ಮಾಡದಿರಲಿ. ನೀವು ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡುವ. ಪುನಃ ನಾನು ಹೇಳ್ತೇನೆ, ನಿಮ್ಮ ದೇಹ ನಿಮ್ಮನ್ನು ಕಂಟ್ರೋಲ್ ಮಾಡುವುದಲ್ಲ, ನಿಮ್ಮ ಆತ್ಮ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡುವಂಥದ್ದು. ದಟ್ ಈಸ್ ಕಾಲ್ಡ್ ದ ಸ್ಪಿರಿಚುವಲ್ ಗ್ರೋತ್. ಓಕೆ, ಯಾವಾಗ ನಿಮ್ಮ ಆತ್ಮ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡುತ್ತದೆ, ನೀವು ಹೆಲ್ತಿಯಾಗಿ ಜೀವಿಸ್ತೀರಿ. ಬೈಬಲ್ ಹೇಳ್ತಿದೆ, ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳೂರಿಗೆ ಸಮಾನನು ಅಂತ ಬೈಬಲ್ ಹೇಳ್ತದೆ. ಆತ್ಮವನ್ನು ಸ್ವಾಧೀನ ಮಾಡಿಕೊಳ್ಳದವನು ಗೋಡೆ ಬಿದ್ದ ಹಾಳು ಊರಿಗೆ ಸಮಾನನು. ದರ್ ಇಸ್ ನೋ ಪ್ರೊಟೆಕ್ಷನ್. ಹಾಳು ಊರು ಅಂತ ಹೇಳಿದ್ರೆ ಆ ಗೋಡೆಗೆ, ಆ ಊರಿಗೆ ಗೋಡೆ ಇಲ್ಲ, ಕೋಟೆ ಇಲ್ಲ. ಯಾವಾಗಲೂ ವೈರಿಗಳು ಒಳಗೆ ಪ್ರವೇಶಕ್ಕೆ ಆಗ್ತದೆ. ಆ ಪಟ್ಟಣ ಉಳಿಯುವುದಿಲ್ಲ. ಸರಿಯಾಗಿರುತ್ತೆ. ನಿಮ್ಮ ಹೊಲ ಇರ್ತದೆ, ಆ ಹೊಲಕ್ಕೆ ಬೇಲಿ ಇಲ್ಲದ ಹಾಗೆ, ಅಥವಾ ನಿಮ್ಮ ಲ್ಯಾಂಡ್ ಇರ್ತದೆ, ಅದಕ್ಕೆ ಏನು ಪ್ರೊಟೆಕ್ಷನ್ ಇಲ್ಲದ ಹಾಗೆ. ಓಕೆ, ಯಾವಾಗ ನೀವು ಆತ್ಮಿಕವಾಗಿ ಬೆಳೀತೀರಿ, ಆತ್ಮಿಕವಾಗಿ ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೀರಿ, ಯು ಕ್ಯಾನ್ ಏಬಲ್ ಟು ಕಂಟ್ರೋಲ್ ಅಂಡ್ ಬ್ರೈಡಲ್ ಯುವರ್ ಬಾಡಿ. ಓಕೆ, ಅಪೊಸ್ತಲ ಪೌಲ ಹೇಳುತ್ತಾನೆ, ನಾನು ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸೇನೋ ನನ್ನ ಮೈಯನ್ನು ಜಜ್ಜಿ ನನ್ನ ಸ್ವಾಧೀನಪಡಿಸ್ತೇನೆ. 9ನೇ ಅಧ್ಯಾಯ 27ನೇ ವಚನ, 1ನೇ ಕೊರಿಂಥ 9ನೇ ಅಧ್ಯಾಯ 27ನೇ ವಚನದಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. ಬಟ್ ಐ ಡಿಸಿಪ್ಲಿನ್ ಮೈ ಬಾಡಿ ಅಂಡ್ ಬ್ರಿಂಗ್ ಇಟ್ ಇನ್ ಟು ಸಬ್ಜೆಕ್ಷನ್, ಲೆಸ್ಟ್ ವೆನ್ ಐ ಹ್ಯಾವ್ ಪ್ರೀಚ್ಡ್ ಟು ಅದರ್ಸ್ ಐ ಮೈಸೆಲ್ಫ್ ಶುಡ್ ಬಿಕಮ್ ಡಿಸ್ಕ್ವಾಲಿಫೈಡ್. ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆನಿಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ತಾ ಇದ್ದೇನೆ. ದಟ್ ಮೀನ್ಸ್ ನಿನ್ನ ದೇಹವನ್ನು ನೀನು ಸ್ವಾಧೀನಪಡಿಸಿಕೊಳ್ಳುವಂಥದ್ದು. ಇಂಗ್ಲಿಷ್ನಂತೆ ಐ ಡಿಸಿಪ್ಲಿನ್ ಮೈ ಬಾಡಿ. ನಿಮ್ಮ ದೇಹವನ್ನು ಡಿಸಿಪ್ಲಿನ್ ಮಾಡುವಂಥದ್ದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾವಾಗ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ನಿದ್ರೆ ಮಾಡುತ್ತಾನೆ, ಆಗ ಅವನು ತನ್ನ ದೇಹವನ್ನು ಡಿಸಿಪ್ಲಿನ್ ಮಾಡೋದಿಲ್ಲ. ಅವನ ಮನಸ್ಸಿಗೆ ಬಂದಾಗ ಆತನು ಜೀವಿಸ್ತಾನೆ. ಈ ಲೋಕದಲ್ಲಿ ದೇವರು ನಮ್ಮನ್ನು ಇಟ್ಟಿದ್ದಾನೆ ಮನಸ್ಸಿಗೆ ಬಂದಾಗಿ ಜೀವಿಸುವುದಲ್ಲ.
ನಿಮ್ಮ ಕೈಯಲ್ಲಿ ಒಂದು ವೆಹಿಕಲ್ ಇದೆ, ಗಾಡಿ ಇದೆ ಅಂತ ಹೇಳಿದಾಗ ಆ ಗಾಡಿಗೆ ಖುಷಿ ಬಂದ ಎಕ್ಸಲೇಟರ್ ಒತ್ತುವುದಲ್ಲ, ಖುಷಿ ಬಂದಾಗಿ ಹೋಗ್ಲಿ ಅಂತ. ಬಟ್ ಆ ಗಾಡಿಯನ್ನು ಎಲ್ಲಿ ಕೊಂಡು ಹೋಗಬೇಕು, ಆ ಡ್ರೈವರ್ ಸೀಟ್ನಲ್ಲಿ ಕೂತ್ಕೊಂಡು ಸ್ಟೇರಿಂಗ್ ಹಿಡಿದಾನೆ ನೋಡಿ, ಅವನ ರೆಸ್ಪಾನ್ಸಿಬಿಲಿಟಿ. ಅವನು ಎಲ್ಲಿ ಹೋಗಬೇಕು ಅಲ್ಲಿ ಅವನ ಡೆಸ್ಟಿನಿಗೆ ರೀಚ್ ಆಗ್ತಾನೆ. ಯಾವಾಗ ಅವನಿಗೆ ಆತನ ಗಾಡಿಯನ್ನು ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿದ್ದರೆ. ಕೆಲವರು ಹೇಳ್ತಾ ಇದ್ದರು, ಪ್ರಾರಂಭದ ಲೈಸೆನ್ಸ್ ತೆಗೆದಾಗ ಗಾಡಿಯನ್ನು ಬಹಳ ಸ್ಪೀಡಾಗಿ ಬಿಡುವುದು ನನಗೆ ಬಿಡ್ಲಿಕ್ಕೆ ಗೊತ್ತುಂಟಂತ. ಸ್ಪೀಡಾಗಿ ಬಿಡುವಾಗ ಕೆಲವರು ಅನುಭವಸ್ಥರು ಹೇಳ್ತಾ ಇದ್ದರು, ಸ್ಪೀಡ್ ಬಿಡುವುದು ದೊಡ್ಡದಲ್ಲ, ಏನಾದರೂ ಮುಂದೆ ಇನ್ನೊಂದು ಗಾಡಿ ಬಂತು ಅಥವಾ ಹಂಪ್ ಇದೆ, ಆಗ ನಮಗೆ ಕಂಟ್ರೋಲ್ ಮಾಡಲಿಕ್ಕೆ ಗೊತ್ತಿರಬೇಕು ಅಂತ ಹೇಳ್ತಿದ್ದಾರೆ. ವಿ ಮಸ್ಟ್ ನೋ ಹೌ ಟು ಕಂಟ್ರೋಲ್, ಹೇಗೆ ಕಂಟ್ರೋಲ್ ಮಾಡೋದಂತ ಗಾಡಿ ಅಂತ ಗೊತ್ತಿರಬೇಕು. ಓಕೆ, ಅದೇ ರೀತಿ ನಮ್ಮ ದೇಹವನ್ನು, ನಮ್ಮ ಬಾಡಿಯನ್ನು ಕಂಟ್ರೋಲ್ ಮಾಡುವವನು ನಿಮ್ಮ ಇನ್ನರ್ ಮ್ಯಾನ್, ನಿಮ್ಮ ಒಳಗಿನ ಮನುಷ್ಯ. ನಿಮ್ಮ ಒಳಗಿನ ಮನುಷ್ಯನಿಗೆ ದೇವರ ವಾಕ್ಯ ಮಾತಾಡುತ್ತದೆ. ಓಕೆ, ಅದಕ್ಕೋಸ್ಕರ ಒಳಗಿನ ಮನುಷ್ಯನಿಗೆ ಡೆವಲಪ್ ಆಗುವ ಸಂದೇಶ ಸಿಗುವುದಿಲ್ಲ ಅಂತ ಹೇಳಿದ್ರೆ, ದೇವರು ಕ್ರಿಸ್ತನಲ್ಲಿ ನಿಮ್ಮ ಒಳಗಿನ ಮನುಷ್ಯನನ್ನು ಏನು ಮಾಡಿದ್ದಾನೆ, ಕ್ರಿಸ್ತನಲ್ಲಿ ನಿಮ್ಮ ಒಳಗಿನ ಮನುಷ್ಯನೊಟ್ಟಿಗೆ ಯಾರು ವಾಸ ಮಾಡ್ತಾ ಇದ್ದಾನೆ, ಕ್ರಿಸ್ತನಲ್ಲಿ ನಿಮ್ಮ ಒಳಗಿನ ಮನುಷ್ಯನು ಕ್ರಿಸ್ತನಲ್ಲಿ ಇದ್ದುಕೊಂಡು ಏನು ಮಾಡಲು ಶಕ್ತನು ಎಂಬ 3 ಸಂಗತಿಗಳು ನಿಮಗೆ ಅರಿವಿಲ್ಲ ಅಂತ ಹೇಳಿದರೆ, ನಿಮ್ಮ ಇಂದ್ರಿಯಗಳು ನಿಮ್ಮ ಮನಸ್ಸಿಗೆ ಏನು ಹೇಳ್ತದೆ ಆ ಪ್ರಕಾರ ನೀವು ಜೀವಿಸ್ತೀರಿ. ನಿಮ್ಮ ಮಾತುಗಳು ಏನು ನೀವು ನೋಡ್ತೀರಿ, ಕೇಳ್ತೀರಿ, ಅದನ್ನು ತೆಗೆದುಕೊಂಡು ನೀವು ರಿಪೀಟ್ ಮಾಡೋದಿಲ್ಲ. ಬಟ್ ನಿಮ್ಮ ಒಳಗೆ ನೀವು ಕ್ರಿಸ್ತನಲ್ಲಿ ಯಾರಾಗಿದ್ದೀರಿ ಎಂಬುದನ್ನು ಅದನ್ನು ಮಾತಾಡುತ್ತೀರಿ. ದಟ್ ಇಸ್ ಕಾಲ್ಡ್ ಸ್ಪಿರಿಚುವಲ್ ಟಾಕ್. ಅದಕ್ಕೆ ಯಾಕೋಬನು ಹೇಳ್ತಾನೆ, 3ನೇ ಅಧ್ಯಾಯ 1ನೇ ವಚನ. ಈ ವಚನವನ್ನು ಯಾವಾಗಲೂ ನೀವು ಓದಿದ್ದೀರಿ. 3ನೇ ಅಧ್ಯಾಯ 1ನೇ ವಚನ, ಯಾಕೋಬ. ನನ್ನ ಸಹೋದರರೇ, ಬೋಧಕರಾದ ನಮಗೆ ಕಠಿಣ ತೀರ್ಪು ಆಗುವುದೆಂದು ತಿಳಿದುಕೊಂಡು ಬಹುಮಂದಿ ಬೋಧಕರಾಗಬೇಡ್ರಿ. ಓಕೆ, ಅನೇಕ ವಿಷಯಗಳಲ್ಲಿ ನಾವೆಲ್ಲರೂ ತಪ್ಪುವುದುಂಟು. ಒಬ್ಬನು ಮಾತಿನಲ್ಲಿ ತಪ್ಪದಿದ್ದರೆ, ಸಿ ದ ವರ್ಡ್, ಮಾತಿನಲ್ಲಿ ತಪ್ಪದಿದ್ದರೆ ಅವನು ಶಿಕ್ಷಿತನು, ತನ್ನ ದೇಹವನ್ನೆಲ್ಲ ಸ್ವಾಧೀನಪಡಿಸಿಕೊಳ್ಳುವುದಕ್ಕೆ ಸಮರ್ಥನಾಗಿದ್ದಾನೆ. ಅವನ ದೇಹವನ್ನು ಸ್ವಾಧೀನಪಡಿಸಿಕೊಳ್ಳಕ್ಕೆ, ಕಂಟ್ರೋಲ್ ಮಾಡಲಿಕ್ಕೆ ಅವನು ಸಮರ್ಥನಾಗಿದ್ದಾನೆ. ಇಂಗ್ಲಿಷ್ ಹೇಳ್ತದೆ, ಏಬಲ್ ಆಲ್ಸೋ ಟು ಬ್ರೈಡಲ್ ದ ಹೋಲ್ ಬಾಡಿ. For we all stumble in many things. If anyone does not stumble in word, he is a perfect man, able also to bridle the whole body. Word, ನಿಮ್ಮ ಮಾತುಗಳು. ಯಾಕೆ ನಿಮ್ಮ ಮಾತುಗಳಲ್ಲಿ ಜೀವ ಇದೆ, ನಿಮ್ಮ ಮಾತುಗಳಲ್ಲಿ ಶಕ್ತಿ ಇದೆ. Praise God. The word produce power. ನೀವು ನಿಮ್ಮ ಇನ್ನರ್ ಮ್ಯಾನ್ ಕ್ರಿಸ್ತನಲ್ಲಿ ಯಾರಿದ್ದಾನಂತ ಮಾತಾಡಬಹುದು, ಅಥವಾ ನಿಮ್ಗೇನು ಫೀಲ್ ಆಗ್ತದೆ ಅದನ್ನು ಮಾತಾಡಬಹುದು. ಬಟ್ ದೇವರು ನಿಮ್ಮನ್ನು ಕರೆದಿದ್ದಾನೆ. ವಿ ಆರ್ ನಾಟ್ ವಾಕ್ ಬೈ ಸೈಟ್, ವಾಕ್ ಬೈ ಫೇತ್. ನಾವು ನೋಡುವವರಾಗಿ ನಡೆಯುವವರಲ್ಲ, ನಾವು ನಂಬುವವರಾಗಿ ನಡೀತೀವಿ. ಆದ್ದರಿಂದ ದೇಹ ಮನೆಯಲ್ಲಿ ವಾಸ ಮಾಡುವ ತನಕ ನಾವು ಕರ್ತನಿಗೆ ದೂರದ ಪ್ರವಾಸಿಗಳು. ಅದಕ್ಕೋಸ್ಕರ ನೀವು ಅನ್ಯ ಭಾಷೆಯಲ್ಲಿ ಮಾತಾಡುತ್ತೀರಿ, ಆರಾಧನೆ ಮಾಡುತ್ತೀರಿ, ವಾಕ್ಯಗಳನ್ನು ಮೆಡಿಟೇಟ್ ಮಾಡುತ್ತೀರಿ. ಯಾಕಂದರೆ ನಿಮ್ಮ ಒಳಗಿನ ಮನುಷ್ಯನನ್ನು ನೀವು ಚುರುಕುಗೊಳಿಸ್ತೀರಿ, ಬಲಾಢ್ಯಪಡಿಸ್ತೀರಿ. ಆಗ ನಿಮ್ಮ ಮೈಂಡ್ ಯಾವಾಗಲೂ ನಿಮ್ಮ ಆತ್ಮಿಕ ಸ್ವಾಧೀನದಲ್ಲಿರ್ತದೆ. ಅದಕ್ಕೆ ಹೇಳಿದ್ರೆ ಆತ್ಮಿಕ ಮನಸ್ಸು. ದ ಸ್ಪಿರಿಚುವಲ್ ಮೈಂಡ್ ಇಸ್ ಲೈಫ್ ಅಂಡ್ ಪೀಸ್. ಆತ್ಮಿಕ ಮನಸ್ಸು ಯಾವಾಗಲೂ ಜೀವ ಮತ್ತು ಮನಃಶಾಂತಿ. ಶಾರೀರಿಕ ಮನಸ್ಸು ಅದು ಮರಣ ಅಂತ ವಾಕ್ಯ ಹೇಳ್ತದೆ. ಶಾರೀರಿಕ ಅಂತ ಹೇಳಿದ್ರೆ ನಿಮ್ಮ ಇಂದ್ರಿಯಗಳು ನಿಮ್ಮ ಆತ್ಮದ ಮೇಲೆ ಡಾಮಿನೇಟ್ ಮಾಡುವಂಥದ್ದು, ದೊರೆತನ ಮಾಡುವಂಥದ್ದು. ಅದಕ್ಕೋಸ್ಕರ ಕೊಲೋಸ್ಯರಿಗೆ ಪತ್ರಿಕೆಯಲ್ಲಿ ಹೇಳ್ತದೆ, ಕೊಲೋಷಿಯನ್ 1:20 verse 2:20 ಹೇಳ್ತದೆ, ಕೊಲೋಷಿಯನ್ಸ್ 2:20, ಪ್ರಾಪಂಚಿಕ ಬಾಲಬೋಧೆಯ ಪಾಲಿಗೆ ನೀವು ಕ್ರಿಸ್ತನೊಂದಿಗೆ ಸತ್ತವರಾಗಿದ್ದ ಮೇಲೆ ಇನ್ನು ಪ್ರಾಪಂಚಿಕರಾಗಿ ಬದುಕುವಂತೆ ಮನುಷ್ಯ ಕಲ್ಪಿತ ಆಜ್ಞೆಗಳನ್ನು, ಉಪದೇಶಗಳನ್ನು ಅನುಸರಿಸಿ, ಇದನ್ನು ಹಿಡಿಯಬೇಡ, ಇದನ್ನು ರುಚಿ ನೋಡಬೇಡ,
ಅದನ್ನು ಮುಟ್ಟಬೇಡ ಎನ್ನುವ ನಿಬಂಧನೆಗಳಿಗೆ ನಿಮ್ಮನ್ನು ಒಳಗಾಗ ಮಾಡಿಕೊಳ್ಳುವುದೇಕೆ? ಆ ಪದಾರ್ಥಗಳೆಲ್ಲವೂ ಬಳಸುತ್ತಲೇ ನಾಶವಾಗುತ್ತವೆ. ಓಕೆ, ಅಂಥ ಉಪದೇಶಗಳು ಸ್ವಕಲ್ಪಿತ ಆಚಾರವನ್ನು, ಅತಿ ವಿನಯವನ್ನು, ದೇಹ ದಂಡನೆಯನ್ನು ಬೋಧಿಸ್ತಾ ಹೆಸರಿಗೆ ಮಾತ್ರ ಜ್ಞಾನವೆನಿಸಿಕೊಳ್ಳುತ್ತವೆ ಅಲ್ಲದೆ ಶಾರೀರಿಕ ಇಚ್ಛೆಗಳನ್ನು ನಿಗ್ರಹಿಸುತ್ತರಲ್ಲಿ ಯಾವ ಪ್ರಯೋಜನಕ್ಕೆ ಬರುವುದಿಲ್ಲ. These things indeed have an appearance of wisdom in self-imposed religion, false humility, and neglect of the body. See, neglect of the body, but are of no value against the indulgence of the flesh. ಅಂದರೆ ನಿಮ್ಮ ದೇಹವನ್ನು ಕಂಟ್ರೋಲ್ ಮಾಡಲಿಕ್ಕೆ, ಶಾರೀರಿಕ ಇಚ್ಛೆಗಳನ್ನು ಕಂಟ್ರೋಲ್ ಮಾಡಲಿಕ್ಕೆ ಯಾವ ಪ್ರಯೋಜನ ಬರುವುದಿಲ್ಲ. ಅದಕ್ಕೆ ಕೊಲೊಸ್ಸಿಯನ್ 3:1 ಹೇಳ್ತದೆ, ಆದ ಕಾರಣ, ಇದರ ಆನ್ಸರ್ ಇದು, ಆದ ಕಾರಣ ನೀವು ಕ್ರಿಸ್ತನೊಡನೆ ಎದ್ದು ಬಂದ ಕಾರಣ. ಯಾರು ಕ್ರಿಸ್ತನೊಡನೆ ಎದ್ದು ಬಂದ? ನಮ್ಮ ಶರೀರ ಅಲ್ಲ, ನಮ್ಮ ಪ್ರಾಣ ಅಲ್ಲ, ನಮ್ಮ ಇನ್ನರ್ ಮ್ಯಾನ್. ಈ ಶರೀರದ ಒಳಗಿರುವ ದ ಓಲ್ಡ್ ಮ್ಯಾನ್, ಹಳೆಯ ಮನುಷ್ಯನು, ಆತನು ಪಾಪಿಯಾಗಿದ್ದ. ಆತನು ಕ್ರಿಸ್ತನೊಡನೆ ಶಿಲುಬೆಗೆ ಹೋಗಿದ್ದಾನೆ, ಆತನು ಕ್ರಿಸ್ತನೊಡನೆ ಹೂಣಲ್ಪಟ್ಟಿದ್ದಾನೆ. ನೀವು ಏಳುವಾಗ ಕ್ರಿಸ್ತನೊಡನೆ ಹೊಸಬರಾಗಿ ಎದ್ದಿದ್ದೀರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನರೊಡನಾಗಿದ್ದಾನೆ. ಮೇಲಿರುವುಗಳನ್ನು ಹುಡುಕಿರಿ. ಯಾವಾಗಲೂ ನಿಮ್ಮ ಕಣ್ಣುಗಳು ಮೇಲಿರುವುಗಳ ಮೇಲೆ ಮನಸ್ಸಿಡಬೇಕು. ಕ್ರಿಸ್ತನು ಶೀಘ್ರವಾಗಿ ಬರುತ್ತಾನೆ. ಆತನು ಯಾರಿಗೋಸ್ಕರ ಬರುತ್ತಾನಂತ ಹೇಳಿದ್ರೆ, ತನ್ನನ್ನು ಎಕ್ಸ್ಪೆಕ್ಟ್ ಮಾಡುವಂತ, ಬಯಸುವಂತ ಸಭೆಗೋಸ್ಕರ ಆತನು ಬರುತ್ತಾನೆ. ತನ್ನನ್ನು ಎಕ್ಸ್ಪೆಕ್ಟ್ ಮಾಡುವಂತ ಸಭೆಗೋಸ್ಕರ ಆತನು ಬರುತ್ತಾನೆ. ಪ್ರೈಸ್ ಗಾಡ್. ಎವ್ರಿ ಟೈಮ್ ನಾವು ಎಕ್ಸ್ಪೆಕ್ಟೇಷನ್ ಅಲ್ಲಿ, ಅಂದ್ರೆ ಬಯಸಬೇಕು ಆತನ ಬರೋಣಕ್ಕೆ. ನಮ್ಮ ಕಣ್ಣುಗಳು ಯಾವಾಗಲೂ ನೋಡಬೇಕು. ಒಂದು ವೇಳೆ ನಮ್ಮ ಕಣ್ಣುಗಳು ಅಲ್ಲಿ ನೋಡುವುದಿಲ್ಲ ಅಂತ ಹೇಳಿದ್ರೆ, ಕೇವಲ ನಾವು ಪ್ರಾಪಂಚಿಕರಾಗಿ ಜೀವಿಸ್ತೇವೆ, ಕೇವಲ ನ್ಯಾಚುರಲ್ ನೋಡ್ತೇವೆ, ನ್ಯಾಚುರಲ್ ಜಡ್ಜ್ ಮಾಡ್ತೇವೆ. ಪ್ರಾಪಂಚಿಕ ವ್ಯಕ್ತಿಗಳು, ದೇರ್ ಇಸ್ ದ ಸ್ಪಿರಿಚುವಲ್ ಸ್ಲೀಪ್, ಆತ್ಮಿಕವಾದ ನಿದ್ರೆ ಅಂತ ದೇವರ ವಾಕ್ಯ ಹೇಳ್ತದೆ. ದ ಸ್ಪಿರಿಚುವಲ್ ಸ್ಲೀಪ್. ಅದಕ್ಕೋಸ್ಕರ ಬೈಬಲ್ ಹೇಳ್ತೇವೆ, ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಇತರರಂತೆ ನಿದ್ದೆ ಮಾಡದೆ ನಾವು ಎಚ್ಚರವಾಗಿರೋಣ. ಆತನು ಬರುತ್ತಾನೆ. ಥೆಸಲೋನಿಕ 5:6 ಹೇಳ್ತದೆ. ಥೆಸಲೋನಿಕ 5:6 ಫಸ್ಟ್ ಥೆಸಲೋನಿಕ. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. Therefore let us not sleep as others do, but let us watch and be sober ಅಂತ ಹೇಳಿದೆ. ವಾಚ್ and be sober. Therefore let us not sleep as others do, but let us watch and be sober. ಆದ ಕಾರಣ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥ ಚಿತ್ತರಾಗಿರೋಣ. ಟೈಮ್ ಈಸ್ ವೆರಿ ಶಾರ್ಟ್. ಅದಕ್ಕೋಸ್ಕರ ನಾವು ದೇವರ ವಾಕ್ಯವನ್ನು ಮೆಡಿಟೇಟ್ ಮಾಡುತ್ತೇವೆ. ನೀವು ಏನೇ ದೊಡ್ಡ ಬಿಸ್ನೆಸ್ ಮಾಡಿ, ಏನೇ ಕೆಲಸ ಮಾಡಿ, ಏನೇ ಎಜುಕೇಶನ್ ಮಾಡಿ, ಎಷ್ಟೇ ಪದವಿ ಇರಲಿ, ಬಟ್ ಅದರ ಮಧ್ಯದಲ್ಲಿ ಅದು ಕೇವಲ ಲೋಕದಲ್ಲಿ ಫಂಕ್ಷನ್ ಆಗಲಿಕ್ಕೆ ಮಾತ್ರ. ಅದೆಲ್ಲ ಇದ್ದುಕೊಂಡು ನೀವು ಆತ್ಮಿಕತೆಯಲ್ಲಿ ಪ್ರಾಮುಖ್ಯತೆ ಕೊಡುವುದಿಲ್ಲ ಅಂತ ಹೇಳಿದ್ರೆ, ನಿಮ್ಮ ಪ್ರಾಬ್ಲಮ್ಗಳು ಸಾಲ್ವ್ ಆಗೋದಿಲ್ಲ. ಯಾವಾಗ ನೀವು ಆತ್ಮಿಕವಾಗಿ ಫಿಟ್ ಆಗಿರುತ್ತೀರಿ, ಇವೆಲ್ಲವುಗಳು ಕರ್ತನು ತನ್ನ ದೇವರ ರಾಜ್ಯಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತಾನೆ. ಅನೇಕರಿಗೆ ನೀವು ರೀಚ್ ಆಗಲಿಕ್ಕೆ. ನೀವು ಇವತ್ತು ಲೋಕದಲ್ಲಿ ಎಂಥ ಘನವಾದ ಪದವಿಯಲ್ಲಿ ಇರುವುದಾದರೂ ಕೂಡ ದೇವರು ನಿಮಗೊಂದು ಉದ್ದೇಶವನ್ನಿಟ್ಟಿದ್ದಾನೆ. ಯು ಹ್ಯಾವ್ ಎ ಡೆಸ್ಟಿನಿ ಅಂಡ್ ಪರ್ಪಸ್. ಯು ಮಸ್ಟ್ ಲೆಡ್ ಬೈ ದ ಸ್ಪಿರಿಟ್ ಅಂಡ್ ವಾಕ್ ಇನ್ ದ ಸ್ಪಿರಿಟ್ ಟು ರೀಚ್ ಯುವರ್ ಡೆಸ್ಟಿನಿ. ನೀವು ಸುಮ್ಮನೆ ಅಕಸ್ಮಾತ್ತಾಗಿ ಹುಟ್ಟಿದವರಲ್ಲ. ಅಕಸ್ಮಾತ್ತಾಗಿ ನೀವು ಬೆಳಿಗ್ಗೆ ಹೋಗಿ ಸಂಜೆ ಹಿಂದಕ್ಕೆ ಬರುವವರಲ್ಲ. ಯು ಆರ್ ಬಾರ್ನ್ ವಿತ್ ದ ಪರ್ಪಸ್. ನೀವು ದೇವರ ಉದ್ದೇಶದಲ್ಲಿ, ದೇವರ ಯೋಜನೆಯಲ್ಲಿ ಹುಟ್ಟಿದ್ದೀರಿ. ಯಾವಾಗ ನೀವು ದೇವರ ಉದ್ದೇಶಕ್ಕೆ, ದೇವರ ಪ್ಲಾನಿಗೆ, ಯೋಜನೆಗೆ ನೀವು ಒಪ್ಪಿಸಿಕೊಡ್ತೀರಿ, ಪವಿತ್ರಾತ್ಮನು ನಿಮ್ಮ ಆತ್ಮಕ್ಕೆ ಸಾಕ್ಷಿ ಕೊಟ್ಟು ನಡೆಸ್ತಾನೆ. ಆಗ ನಿಮ್ಮ ಶರೀರ ನಿಮ್ಮ ಸ್ವಾಧೀನ ಆಗುತ್ತದೆ. ಪ್ರೈಸ್ ಗಾಡ್. ಒಳಗಿಂದ ದರ್ಶನವೇ ಇಲ್ಲ, ಗುರಿಯೇ ಇಲ್ಲ, ಉದ್ದೇಶವೇ ಇಲ್ಲ. ಪ್ರೇರೆ, ನಾವು ಯೇಸುವನ್ನು ನಂಬಿದ್ದು ಈ ಲೋಕದ ಐಶ್ವರ್ಯಗೋಸ್ಕರ, ಈ ಲೋಕದ ಪದವಿಗೋಸ್ಕರ ಅಲ್ಲ.
ಥ್ಯಾಂಕ್ ಗಾಡ್ ನಿಮಗೆ ಪದವಿ ಇದೆ, ದೇವರಿಗೆ ಸ್ತೋತ್ರ, ಅದರಿಂದ ದೇವರಿಗೆ ಮಹಿಮೆ ಪಡಿಸಿರಿ. ನಿಮ್ಮ ಹತ್ರ ಹಣ ಇದೆ, ಅದರಿಂದ ದೇವರಿಗೆ ಸ್ತೋತ್ರ. ಬಟ್ ನಾವು ಯೇಸುವನ್ನು ಅಂಗೀಕಾರ ಮಾಡಿದ್ದು ಒನ್ ಪರ್ಪಸ್, ದ ನಿತ್ಯ ಜೀವ. ಇಟರ್ನಲ್ ಲೈಫ್ ಇಸ್ ವೆರಿ 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 ಇಂಪಾರ್ಟೆಂಟ್. ದೇವರು ನಿಮ್ಮನ್ನು ನಿತ್ಯ ಜೀವಕ್ಕೋಸ್ಕರ ಕರೆದಿದ್ದಾನೆ. ಯೇಸು ಕ್ರಿಸ್ತನು ವಾಗ್ದಾನ ಮಾಡಿದ್ದು ನಮಗೆ ಏನು? ನಿತ್ಯ ಜೀವ. ಪ್ರೈಸ್ ಗಾಡ್. ಬೇಕಾದ್ರೆ ನಾವು ಓದುವ, ಕ್ರಿಸ್ತನು ವಾಗ್ದಾನ ಮಾಡಿದ್ದೇನು? ಹಣ, ವೀಸಾ ಅಲ್ಲ. ನಾವು ಓದುವ 1ನೇ ಯೋಹಾನ ಪತ್ರಿಕೆಯಲ್ಲಿ 2ನೇ ಅಧ್ಯಾಯ 22ನೇ ವಚನದಿಂದ 25ನೇ ವಚನ, 22, 25ನೇ ವಚನ. ಕ್ರಿಸ್ತನು ತಾನು ಕೊಡುತ್ತೇನೆಂದು ನಮಗೆ ವಾಗ್ದಾನ ಮಾಡಿದ್ದು ನಿತ್ಯ ಜೀವವು. And this is the promise that he has promised us, eternal life. Praise God. ಒಂದು ವೇಳೆ ಈ ನಿತ್ಯ ಜೀವದ ನಿರೀಕ್ಷೆ ಮೇಲಿನವುಗಳನ್ನು ಹುಡುಕದೆ ನಾವು ಕೇವಲ ಭೂ ಸಂಬಂಧವಾದವುಗಳ ಮೇಲೆ ದೃಷ್ಟಿ ಇಡುವುದಾದರೆ ನಮಗೆ ಆತ್ಮಿಕವಾಗಿ ನಿದ್ರೆ ಬಂದದ್ದು ಗೊತ್ತೇ ಆಗುವುದಿಲ್ಲ. ಯಾವಾಗ ನಾವು ಆತ್ಮಿಕವಾಗಿ ಎಚ್ಚರವಾಗಿರುತ್ತೇವೆ, ಉಳಿದೆಲ್ಲ ಸಂಗತಿಗಳು ತನ್ನಷ್ಟಕ್ಕೆ ಸೆಟಲ್ ಆಗ್ತವೆ. ಅವರ್ ಫೋಕಸ್ ಮಸ್ಟ್ ಬಿ ವೆರಿ ಇಂಪಾರ್ಟೆಂಟ್. ನಮ್ಮ ಫೋಕಸ್ ಅದು ಬಹಳ ಇಂಪಾರ್ಟೆಂಟ್. ನಮ್ಮ ದೃಷ್ಟಿ ಯಾವುದರ ಮೇಲೆ ಇದೆ? ನಿತ್ಯತ್ವದ ಮೇಲೆ ಇದೆಯೋ, ಅಥವಾ ಕೇವಲ ನನ್ನ ಕೆಲಸ ಆಗಲಿಲ್ಲ, ನನಗೆ ಪ್ರಮೋಷನ್ ಆಗಲಿಲ್ಲ, ನಾನು ಇಷ್ಟು ಪ್ರಾರ್ಥನೆ ಮಾಡಿದೆ, ವ್ಯಾಪಾರ ಆಗಲಿಲ್ಲ, ಅದಕ್ಕೋಸ್ಕರ ನಾನೀಗ ಪ್ರಾರ್ಥನೆ ಸ್ಟಾಪ್ ಮಾಡಿದ್ದೇನೆ. ಯು ಆರ್ ಇನ್ ರಾಂಗ್ ಸೈಟ್. ನೀವು ತಪ್ಪಾದ ದೃಷ್ಟಿಯಲ್ಲಿದ್ದೀರಿ. ಅಥವಾ ನನ್ನ ಕಾಯಿಲೆ ಗುಣ ಆಗಲಿಲ್ಲ, ಅಥವಾ ಸಮಸ್ಯೆ ಪ್ರಾಬ್ಲಮ್ ಸಾಲ್ವ್ ಆಗಲಿಲ್ಲ, ಮನೆಯಲ್ಲಿ ರೆಸ್ಟೋರೇಷನ್ ಆಗಲಿಲ್ಲ, ಮಕ್ಕಳು ಇಷ್ಟು ಪ್ರಾರ್ಥನೆ ಮಾಡಿ ಚೇಂಜ್ ಆಗಲಿಲ್ಲ. ಅವ್ರು ತನ್ನಷ್ಟಕ್ಕೆ ಚೇಂಜ್ ಆಗ್ತಾರೆ. ಫಸ್ಟ್ ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತನ ನೀತಿಗಾಗಿಯೂ ತವಕ ಪಡ್ರಿ. ಇವುಗಳ ಸಮೇತ ಅವುಗಳೆಲ್ಲವೂ ನಿಮಗೆ ದೊರಕುವುದು. ಎಲ್ಲಿ ಸ್ಪಿರಿಚುವಲ್ ನೀವು ಸೆಟಲ್ ಆಗ್ತೀರಿ, ಯಾವಾಗ ನಿಮ್ಮ ಫೋಕಸ್ ಕ್ಲಿಯರ್ ಆಗಿರುತ್ತದೆ, ಉಳಿದೆಲ್ಲ ಸಂಗತಿಗಳು ಸೆಟಲ್ ಆಗ್ತವೆ. ಏನು ತಿನ್ನುವುದು, ಏನು ಕುಡಿಯುವುದು, ಏನು ಹೊದ್ದುಕೊಳ್ಳುವುದು, ಏನು ಪ್ರಾಬ್ಲಮ್ ಸಾಲ್ವ್ ಮಾಡುವಂಥದ್ದು, ಇದೆಲ್ಲ ತವಕ ಪಡುವುದು ಯೇಸು ಸ್ವಾಮಿ ಹೇಳಿದ ಅಜ್ಞಾನಿಗಳು, ಅಂದರೆ ಸ್ಪಿರಿಚುವಲ್ ಅನ್ಪಡ್ಗಳು, ಸ್ಪಿರಿಚುವಲ್ ಇಂಟ್ರೆಸ್ಟ್ ಇಲ್ಲದವರು. ಫಸ್ಟ್ ಬೈಬಲ್ ಮೊದಲು ದೇವರ ರಾಜ್ಯಕ್ಕಾಗಿ ಫಸ್ಟ್ ಇದನ್ನು ಮಾಡ್ರಿ. ಮೊದಲು ಸ್ಪಿರಿಚುವಲಿ ಇಟರ್ನಲ್ ಲೈಫ್, ಅದರ ಬಗ್ಗೆ ನೀವು ಧ್ಯಾನ ಮಾಡ್ರಿ. ಈ ಲೋಕದಲ್ಲಿ ನಿಮಗೆ ಸಂಕಟ ಇರಬಹುದು, ಕಷ್ಟ ಇರಬಹುದು, ದುಃಖ ಇರಬಹುದು, ಬಟ್ ಯಾವಾಗಲೂ ಸಂಕಟಗಳಿರಲಿ, ಪ್ರಾಬ್ಲಮ್ಗಳಿರಲಿ, ಕಷ್ಟಗಳಿರಲಿ, ಫಸ್ಟ್ ನಮ್ಮ ಫೋಕಸ್ ಇಟರ್ನಿಟಿ, ನಿತ್ಯತ್ವಕ್ಕೆ ಇರಬೇಕು. ಕ್ರಿಸ್ತನು ನಮಗೆ ವಾಗ್ದಾನ ಮಾಡಿದ್ದು ಕೊಡುತ್ತೇನೆಂದು ನಿತ್ಯ ಜೀವ. ಅದು ಕ್ರಿಸ್ತನಲ್ಲಿ ನಮಗೆ ನಿತ್ಯ ಜೀವವನ್ನು ಕೊಟ್ಟಿದ್ದಾನೆ. ಅಪೊಸ್ತಲ ಪೌಲ ಹೇಳ್ತಾನೆ, ಹೋಲ್ಡ್ ಫಾಸ್ಟ್ ದ ಇಟರ್ನಲ್ ಲೈಫ್. ನಿತ್ಯ ಜೀವವನ್ನು ಹೇಳಿ, ನಿತ್ಯ ಜೀವವನ್ನು ಹೇಳಿ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ. ಒಂದು ವೇಳೆ ನ್ಯಾಚುರಲ್ ಸಂಗತಿಗಳು, ನೀವು ಕೊರತೆಯಲ್ಲಿದ್ದೀರಿ, ನೀವು ಆಲೋಚನೆ ಮಾಡಿದ ಕೆಲಸ ಆಗಲಿಲ್ಲ, ಅದಕ್ಕೋಸ್ಕರ ನಿತ್ಯತ್ವವನ್ನು ನಿಗ್ಲೆಕ್ಟ್ ಮಾಡಬೇಡ್ರಿ. ನಿತ್ಯತ್ವವನ್ನು ಒಂದು ವೇಳೆ ನೀವು ಸೀರಿಯಸ್ನೆಸ್ ಇಲ್ಲ ಅಂತ ಹೇಳಿದರೆ, ಆತ್ಮಿಕತೆಯಲ್ಲಿ ಸೀರಿಯಸ್ನೆಸ್ ಇಲ್ಲ, ಲೋಕದ ಒಟ್ಟಿಗೆ ನೀವು ಕಾಂಪ್ರಮೈಸ್ ಮಾಡುತ್ತೀರಿ, ಇಟ್ ಇಸ್ ವೆರಿ ಡೇಂಜರ್. ಡೋಂಟ್ ಕಾಂಪ್ರಮೈಸ್ ದ ವರ್ಲ್ಡ್. ಲೋಕದ ಒಟ್ಟಿಗೆ ಕಾಂಪ್ರಮೈಸ್ ಮಾಡಬೇಡ್ರಿ. ದೇವರೊಟ್ಟಿಗೆ ಯಾವಾಗಲೂ ಅನ್ಯೋನ್ಯತೆಯಲ್ಲಿರಿ. ಪ್ರೈಸ್ ಗಾಡ್. ಕ್ರಿಸ್ತನೊಡನೆ ನೀವು ಎದ್ದು ಬಂದ ಕಾರಣ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ನಿಮ್ಮ ಜೀವವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದೆ. ಪ್ರೈಸ್ ಗಾಡ್. ಯಾವಾಗ ಇದನ್ನು ನೀವು ಡಿಸ್ಕವರಿ ಮಾಡುತ್ತೀರಿ, ನಿಮ್ಮ ಒಳಗಿರುವ ನಿತ್ಯ ಜೀವವನ್ನು ಯಾವಾಗ ನೀವು ಮೆಡಿಟೇಟ್ ಮಾಡುತ್ತೀರಿ, ಉಳಿದೆಲ್ಲ ನ್ಯಾಚುರಲ್ ಸಂಗತಿಗಳು ತನ್ನಷ್ಟಕ್ಕೆ ಅದು ಬದಲಾಗುತ್ತದೆ. ಪ್ರೈಸ್ ಗಾಡ್.
ಓಕೆ, ಒಂದು ವೇಳೆ ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನೀವು ಇರದೆ, ನಿತ್ಯ ಜೀವವನ್ನು ನೀವು ಎದುರು ನೋಡದೆ ಕೇವಲ ಪ್ರಾಪಂಚಿಕರಾಗಿ ಜೀವಿಸಿದಾಗ ನೀವೇನು ಯಾವ ಸಂಗತಿಗಳು ಕ್ರಿಸ್ತನನ್ನು ಬಿಟ್ಟು ಯಾವ ಸಂಗತಿ ಹಿಂದೆ ಓಡ್ತೀರೋ ಆ ಸಂಗತಿಗಳು ನಿಮ್ಮನ್ನು ಬಿಟ್ಟು ಓಡ್ತವೆ. ಬೈಬಲ್ ಹೇಳ್ತದೆ, ದುಡ್ಡಿನ ಆಸೆಯಿಂದ ದುಡಿಯಬೇಡ, ದುಡಿಬೇಕು. ನಮ್ಮ ಫೋಕಸ್ ಕೇವಲ ಹಣ ಅಲ್ಲ. ದುಡ್ಡಿನ ಆಸೆಯಿಂದ ದುಡಿಯಬೇಡ. ಯಾವಾಗ ನಿನ್ನ ಕಣ್ಣುಗಳು ದೇವರ ಮೇಲೆ ಹೋಗುವುದನ್ನು ಬಿಟ್ಟು ಆ ಹಣದ ಮೇಲೆ ಹೋಗ್ತದೋ ಆಗ ಹಣಕ್ಕೆ ರೆಕ್ಕೆ ಬರ್ತಾ ಅಂತೆ. 23ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, 3ನೇ ವಚನ, ಜಾನೋಕ್ತಿಯಲ್ಲಿ ನಾವು ಓದಿದರೆ ನಮಗೆ ಸಿಗ್ತದೆ. 23ನೇ ಅಧ್ಯಾಯ 4ನೇ ವಚನ, ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಬರುತ್ತದೆ, ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ. ವಿಲ್ ಯು ಸೆಟ್ ಯುವರ್ ಐಸ್ ಆನ್ ವಿಚ್ ಇಸ್ ನಾಟ್, ಆನ್ ದಟ್ ವಿಚ್ ಇಸ್ ನಾಟ್. 4ನೇ ವಚನ ಹೇಳ್ತದೆ, ನಾನು ಮತ್ತೆ ದುಡ್ಡಿನ ಆಸೆಯಿಂದ ದುಡಿಯಬೇಡ, ಸ್ವಬುದ್ಧಿಯನ್ನೇ ಆಶ್ರಯಿಸಬೇಡ. ನಿನ್ನ ದೃಷ್ಟಿಯು ದನದ ಮೇಲೆ ಎರಗುತ್ತದೋ ದನವು ಅಷ್ಟರೊಳಗೆ ಮಾಯವಾಗುವುದು. ಆಕಾಶದ ಕಡೆಗೆ ಹಾರುವ ಹದ್ದಿನಂತೆ ಅದು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ನಾನು ನಿಮಗೆ ಎನ್ಕರೇಜ್ ಮಾಡುತ್ತೇನೆ, ಒಂದು ವೇಳೆ ನಿಮ್ಮ ದೃಷ್ಟಿ ಪ್ರಾಪಂಚಿಕ ಸಂಗತಿಗಳ ಮೇಲೆ ಇರುವುದಾದರೆ, ಭೂ ಸಂಬಂಧಗಳ ಮೇಲೆ ಇರುವುದಾದರೆ ಅದನ್ನು ತೆಗೆಯಿರಿ. ಜಾನೋಕ್ತಿ 23ನೇ ಅಧ್ಯಾಯ 3, 4, 5ನೇ ವಚನ, ಅದನ್ನು ಮೆಡಿಟೇಟ್ ಮಾಡ್ರಿ. ಕಳವು ಮಾಡುವವನು ಇನ್ನು ಮುಂದೆ ಕಳವು ಮಾಡದೆ ಕೈಯಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿ, ಆಗ ಕಷ್ಟದಲ್ಲಿದ್ದವರಿಗೆ ಅವನಿಗೆ ಕೊಡ್ಲಿಕ್ಕೆ ಆಗ್ತದೆ. ಓಕೆ, ನಿಮ್ಮ ದೃಷ್ಟಿಯನ್ನು ಕ್ಲಿಯರ್ ಮಾಡ್ರಿ. ನಿಮ್ಮ ಫೋಕಸ್ ಎಲ್ಲಿದೆ? ಯಾಕಂದ್ರೆ ಎಲ್ಲ ಸೂಚನೆಗಳನ್ನು ನಾವು ನೋಡ್ತಾ ಇದ್ದೇವೆ. ಕ್ರಿಸ್ತನು ಶೀಘ್ರವಾಗಿ ಬರಲಿಕ್ಕಿದ್ದಾನೆ. ಆತನು ಬರುತ್ತಾನೆ, ತನ್ನನ್ನು ನಿರೀಕ್ಷಿಸುವವರಿಗೋಸ್ಕರ ಆತನು ಬರುತ್ತಾನೆ. ಪ್ರೈಸ್ ಗಾಡ್. ನೀವು ನೆನೆಸದ ಗಳಿಗೆಯಲ್ಲಿ ಆತನು ಬರುತ್ತಾನಂತ ಬೈಬಲ್ ಹೇಳ್ತದೆ. ಹಿ ವಿಲ್ ಕಮ್, ಯು ಡು ನಾಟ್ ಎಕ್ಸ್ಪೆಕ್ಟ್. ಲೂಕ್ ಚಾಪ್ಟರ್ 12:44. ಲೂಕನು ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತೇವೆ, 12ನೇ ಅಧ್ಯಾಯ 40ನೇ ವಚನ. ನೀವು ಸಹ ಸಿದ್ಧವಾಗಿರಿ, ನೀವು ನೆನೆಸದ ಗಳಿಗೆಯಲ್ಲಿ ಮನುಷ್ಯಕುಮಾರನು ಬರುತ್ತಾನೆಂದನು. Therefore you also be ready, for the Son of Man is coming at an hour you do not expect. ನೀವು ಬಯಸದ ಕಾಲದಲ್ಲಿ ಆತನು ಬರುತ್ತಾನೆ, ಬಯಸದ ಕಾಲದಲ್ಲಿ. ಅದಕ್ಕೋಸ್ಕರ ಪ್ರಿಯರೇ, ಒಂದು ವೇಳೆ ನೀವು ಯೇಸುಗೋಸ್ಕರ ನಿಮ್ಮ ಜೀವಿತವನ್ನು ಕಮಿಟ್ ಮಾಡಲಿಲ್ಲ, ರಕ್ಷಕನ ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ದಿಸ್ ದ ರೈಟ್ ಟೈಮ್. ಕಾಲ್ ಜೀಸಸ್ ಇನ್ ಯುವರ್ ಹಾರ್ಟ್, ವಿಲ್ ಪ್ರೇ ಫಾರ್ ಯು. ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇವೆ. ಲೆಟ್ ಅಸ್ ಪ್ರೇ. ಥ್ಯಾಂಕ್ ಯು ಲಾರ್ಡ್. ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ನನ್ನ ತಂದೆ, ಯೇಸುವಿನ ನಾಮದಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ಸೇರಿದ್ದೇವೆ. ಕ್ರಿಸ್ತನೊಡನೆ ನಾವು ಎದ್ದು ಬಂದ ಕಾರಣ ನಾವು ಮೇಲಿರುವುಗಳನ್ನು ಹುಡುಕುತ್ತೇವೆ. ಅಲ್ಲಿ ಕ್ರಿಸ್ತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ. ಥ್ಯಾಂಕ್ ಯು ಲಾರ್ಡ್. ಯಾಕಂದ್ರೆ ನಾವು ಸತ್ಯವೇ ಅಲ್ಲ, ನಮ್ಮ ಜೀವವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದೆ. ತಂದೆ, ನಾವು ಯಾರೂ ಕೂಡ ಪ್ರಾಪಂಚಿಕರಾಗಿ ಬದುಕದೆ ಆತ್ಮಿಕ ವ್ಯಕ್ತಿಗಳಾಗಿ ಬದುಕುವಂತೆ ನಿನ್ನ ಆತ್ಮನ ಮೂಲಕ ನಮ್ಮನ್ನು ಎಚ್ಚರಗೊಳಿಸುತ್ತೆ. ಅದಕ್ಕೋಸ್ಕರ ಸ್ತೋತ್ರ. ಎಲ್ಲ ರೀತಿಯ ಒಂದು ವಿಕೆಡ್ ಕೌನ್ಸಿಲ್ಗಳು ಯೇಸು ನಾಮದಲ್ಲಿ ಮುರಿಯಲ್ಪಡಲಿ. ಪ್ರತಿಯೊಬ್ಬರು ಆತ್ಮಿಕತೆಯಲ್ಲಿ ಎಚ್ಚರಗೊಳ್ಳಲಿ, ಚುರುಕಾಗಲಿ ಮತ್ತು ಪ್ರಜ್ವಲಿಸಲಿ ಎಂದು ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇನ್ ಜೀಸಸ್ ನೇಮ್, ಆಮೆನ್, ಆಮೆನ್, ಆಮೆನ್.